ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಬೆಳಗಿನ ಶುಭೋದಯ. ನಾನು ನಿಮ್ಮ ಮನೆ ಮಗಳು ಶಿಲ್ಪ ಮಾತಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ನನ್ನ ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವಾಗ ಕಸ ಎಲ್ಲನೂ ಕೊಟ್ಟಿಗೆ ಕಸ ಎಲ್ಲನೂ ಹಾಕಿದ್ದಾಗಿದೆ. ಮತ್ತು ಬಾಗಿಲು ಕೂಡ ನೀರಾಕಿ ಒಂದು ಪುಟಾಣಿ ರಂಗೋಲಿನ ಬಿಡಿಸ್ಬಿಟ್ಟು ಇವಾಗ ಮಕ್ಕಳುಗಳಿಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ರೊಟ್ಟಿ ಮತ್ತು ಹುಳಿ ಜಿಂಕ ಖಾರನ ಮಾಡ್ತಾಯಿದ್ದೀನಿ. ಸೊ ಹುಳಿ ಜಿಂಕ ಖಾರನ ನಾವು ಹಳ್ಳಿ ಕಡೆ ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ವೀಡಿಯೋನ ನೋಡಿದ ಮೇಲೆ ಹಾಗೆ ಹೋಗಬೇಡಿ, ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ರೇಷನ್ ಅಕ್ಕಿ ಹಸಿಟ್ಟು. ಮಾಮೂಲಿ ರೇಷನ್ ಅಕ್ಕಿ ತಂದಮೇಲೆ ಅದನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇದನ್ನು ಮಿಲ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ಇದಕ್ಕೆ ನಾನು ಇವಾಗ ರಾತ್ರಿ ಉಳಿದಿರೋ ಅನ್ನ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಡ್ತಾ ಇದ್ದೀನಿ. ಇದನ್ನು ಈ ಥರ ಬಿಸಿನೀರಲ್ಲಿ ಕಲಸಿಟ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಬಿಸಿನೀರು ಹಾಕಿ ಕಲಸಿದ ಮೇಲೆ ಒಂದು 5 ನಿಮಿಷ ಅದನ್ನು ಪಕ್ಕಕ್ಕಿಡಿ. ಸೊ ನೆಕ್ಸ್ಟು ನಾನು ಹುಳಿ ಜಿಂಕನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತಂದರೆ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ಈರುಳ್ಳಿ. ನೆಕ್ಸ್ಟು ಇದಾದಮೇಲೆ ನಾನು ಇಲ್ಲಿ ಕಟ್ ಮಾಡಿರೋಂಥ 1-2 ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಹಣ್ಣಾಗಿರೋದಿದ್ರೆ ಇನ್ನೂ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆದರೆ ಸದ್ಯಕ್ಕೆ ನಮ್ಮ ಮನೆ ಇರೋದು ಇದೇ ಟೊಮೊಟೊ, ನಾನು ಇದೇ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಟೊಮೊಟೊ ಎಲ್ಲನೂ ನೀಟಾಗಿ ಫ್ರೈ ಮಾಡಿದಾದಮೇಲೆ ನೆಕ್ಸ್ಟು ಹುಣಸೆಹಣ್ಣು ರಸನ ಹಾಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಹುಣಸೆಹಣ್ಣು ರಸನೇ ಮೇನ್ ಇದಕ್ಕೆ ಹುಳಿ ಜಿಂಕಕ್ಕೆ. ಟೊಮೊಟೊ ಇಲ್ಲ ಅಂದರೂ ನಡೆಯುತ್ತೆ ಫ್ರೆಂಡ್ಸ್, ಆದರೆ ಹುಣಸೆಹಣ್ಣು ರಸ ಇರಲೇಬೇಕು. ಸೊ ನೆಕ್ಸ್ಟು ಒಂದು ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಲಿ ನಾವು ಹುಳಿ ಜಿಂಕನ ಮಾಡ್ತೀವಿ ಅಷ್ಟನ್ನು ನೀರು ಹಾಕೋಬೇಕು. ಸೊ ಇವಾಗ ಇಲ್ಲಿ ನಾನು ಉಪ್ಪು ಮತ್ತು ಎಕ್ಸ್ಟ್ರಾ ನೀರು ಎಲ್ಲನೂ ಸೇರಿಸಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇದನ್ನು ಈ ಪೌಡ್ರ್ ಬಂದು ನಾವು ಆವಾಗವಾಗ ಮಾಡಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಹುಣಸೆಹಣ್ಣು ರಸ ಮೇನ್ ಹೇಗೆ ಇಂಪಾರ್ಟೆಂಟು ಹುಳಿ ಜಿಂಕಕ್ಕೆ, ಈ ಪೌಡ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಇದು ಹಾಕಿಲ್ಲ ಅಂತಂದರೆ ಹುಳಿ ಜಿಂಕ ಆಗೋಲ್ಲ. ಇದನ್ನು ಹೇಗೆ ಮಾಡಿ ಇಟ್ಕೊಂಡಿರ್ತೀವಪ್ಪ ಅಂತಂದರೆ ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಹುಳ್ಳಿಕಾಳು ಮೂರನ್ನೂ ಕೂಡ ಹರಳೆ ಮೇಲೆ ಹುರಿದು ಅದನ್ನು ಬೀಸಕಲ್ಲು ಇರುತ್ತಲ್ಲ ಅದರಲ್ಲಿ ಒಡೆದು ಬೇಳೆ ಮಾಡಿ ನೆಕ್ಸ್ಟು ಅದ್ರ ಸಿಪ್ಪೆ ಎಲ್ಲನೂ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಕೊನೆ ಮತ್ತು ಸಂಬಾರ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆಗ ನನಗೆ ಎಷ್ಟು ಬೇಕು ಅಷ್ಟು ಹಸಿಟ್ಟನ್ನ ಇಲ್ಲಿ ತಗೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೆ. ಸೊ ಇವಾಗ ಒಗ್ಗರಣೆ ನೀರು ಇರುತ್ತಲ್ಲ ಅದು ಕುದಿ ಬಂದಮೇಲೆ ನಾವಿವಾಗ ಅದನ್ನು ಗಂಟಿಲ್ಲದೆ ಇರೋ ಥರ ನೀಟಾಗಿ ಕದಲ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂತಂದರೆ ನಾವು ಹಾಗೇ ಈ ಥರ ಕದಲ್ದೆ ಬಿಟ್ಟರೆ ಅದು ಕೆಳಗಡೆ ತಳ ಹಿಡ್ಕೊಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಅದೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕು ಸ್ಪೂನಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಅದೇ ಥರ ನೋಡಿ. ಇವಾಗ ಇದು ಗಟ್ಟಿಯಾಗಿದೆ. ಒಬ್ಬೊಬ್ಬರು ಇನ್ನೂ ಗಟ್ಟಿ ಮಾಡ್ತಾರೆ, ಆದರೆ ನನಗೆ ಜಾಸ್ತಿ ಗಟ್ಟಿ ಮಾಡೋದು ಅಂತಂದರೆ ಇಷ್ಟ ಇಲ್ಲ. ಸೊ ಈ ಥರ ತೆಳುವಾಗಿದ್ರೇ ಖಾರ ನಮಗೆ ಇಷ್ಟ ಆಗೋದು. ಸೊ ಇವಾಗ ಇದಾಗಿದೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಗೋಲ್ಡಿಶ್ ಆಗಿ ಕಾಣಿಸ್ತೈತೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿಬಿಟ್ಟು ಆಮೇಲಿಂದ ಬಂದು ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ನಾನು ರೊಟ್ಟಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಲೆಯಲ್ಲಿ ಇಡ್ತಾಯಿದ್ದೀನಿ. ಟೈಮ್ ಇದ್ದಿದ್ರೆ ಸೌದೆ ಒಲೆಯಲ್ಲೇ ಮಾಡ್ತಿದ್ದೆ ರೊಟ್ಟಿನ. ನಾವು ಜಾಸ್ತಿ ಸಿಲಿಂಡ್ರು ಗ್ಯಾಸ್ ಒಲೆಯಲ್ಲಿ ರೊಟ್ಟಿ ಮಾಡಲ್ಲ, ಆದರೆ ಮಕ್ಳಿಗೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಗ್ಯಾಸ್ ಸ್ಟವಲ್ಲೇ ರೊಟ್ಟಿ ಮಾಡ್ತಾಯಿದ್ದೀನಿ. ರಾತ್ರಿ ತಾನೇ ಒರೆಸಿಟ್ಟಿದ್ದೆ ಎಲ್ಲನೂ. ಇವಾಗ ರೊಟ್ಟಿ ಮಾಡ್ತೀನಿ ಅನ್ನೋ ಐಡಿಯಾ ಇರಲಿಲ್ಲ. ರೊಟ್ಟಿ ಮಾಡಿದ್ಮೇಲೆ ಫುಲ್ ಎಲ್ಲ ಗಲೀಜಾಗುತ್ತೆ ಪುನಃ. ಸದ್ಯಕ್ಕೆ ಇವಾಗ ರೊಟ್ಟಿ ಮಾಡೋದಷ್ಟೇ ಮೇನ್ ಇಂಪಾರ್ಟೆಂಟು. ಡೈಲಿ ಮಕ್ಳುಗಳಿಗೆ ಏನು ಮಾಡೋದು ಅನ್ನೋದೇ ಕನ್ಫ್ಯೂಷನ್ನು ಫ್ರೆಂಡ್ಸ್. ಅನ್ನ ಸಾರನೂ ಮಾಡೋಕ್ಕಾಗಲ್ಲ, ಇಲ್ಲ ಡೈಲಿ ನಾಷ್ಟನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಅನ್ನ ಸಾರು ಮಾಡಿದ್ರೆ ಅಮ್ಮ ನಾಷ್ಟ ಮಾಡು ಅಂತಾರೆ, ನಾಷ್ಟ ಮಾಡಿದ್ರೆ ಅಮ್ಮ ಇವತ್ತು ಅನ್ನ ಸಾಂಬಾರು ಮಾಡು ಅಂತಾರೆ. ಸೊ ಹಾಗಾಗಿ ಒಂದಲ್ಲ ಒಂದು ಏನಾದರೂ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ತಿರ್ಬೇಕು. ಇವಾಗ ಮಕ್ಳುಗಳು ಯಾವ ಥರ ಅಂತ ಅಂದರೆ ಫ್ರೆಂಡ್ಸ್, ಅವ್ರ ಕೆಲಸನೂ ಅವ್ರು ಮಾಡ್ಕೊಳ್ಳಲ್ಲ. ಆವಾಗೆಲ್ಲ ನಾವು ನಮ್ಮ ಅಮ್ಮಂದ್ರೆಲ್ಲ ಜಮೀನ್ ಹತ್ರನೋ ಇಲ್ಲ ಅಡುಗೆ ಮನೆ ಕೆಲಸನ ಮಾಡಿದ್ರೆ ಅವ್ರಿಗೆ ಪಾತ್ರೆ ತೊಳ್ಕೊಡೋದು ಇಲ್ಲ ನೀರು ಹೊತ್ಕೊಬಂದು ಕೊಡೋದು ಹಿಂಗೆಲ್ಲ ಮಾಡ್ತೀವಿ. ನಾವು ಇಲ್ಲಿ ಬಂದಾಗ ನಮಗೆ ನೀರು ಫೆಸಿಲಿಟಿ ಇರಲಿಲ್ಲ, ತುಂಬ ದೂರದಿಂದ ನೀರು ಹೊರಬೇಕಿತ್ತು. ಆವಾಗ ಏನು ಮಾಡ್ತಿದ್ವಿ ಅಂತಂದರೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ 2 ಟ್ರಿಪ್ಪು ಮತ್ತು ಸ್ಕೂಲಿಂದ ಬಂದಮೇಲೆ 2 ಟ್ರಿಪ್ಪು ಓಡೋಗಿ ನೀರು ಎತ್ಕೊಂಡು ಬರ್ತಿದ್ವಿ. ಮತ್ತು ನಮ್ಮಮ್ಮ ಜಮೀನ್ ಹತ್ರ ಹೋದಾಗೆಲ್ಲ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದು ಈ ಥರ ಮಾಡ್ತಿದ್ವಿ. ಇವಾಗ ಅವರ ಲಂಚ್ ಬ್ಯಾಗ್ ಆಗಲಿ ಇಲ್ಲ ವಾಟರ್ ಬಾಟಲ್ ಆಗಲಿ ನಾನೇ ತೊಗೊಂಡೋಗಿ ಬ್ಯಾಗ್ ಹಾಕಿದ್ರೆ ಮಾತ್ರ ಅದು ಸೇಫಾಗಿ ಕಾನ್ವೆಂಟ್ಗೆ ಹೋಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ನಾನು ಒಂದು ಸೈಡು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ತೆಗೆದು ಬ್ಯಾಗ್ ಒಳಗೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಏನಾರು ಇಟ್ಬಿಟ್ಟು ಬಂದೆ ಅಂತಂದರೆ ಇಲ್ಲ ಒಂದು ಸ್ನ್ಯಾಕ್ಸ್ ಡಬ್ಬಿ ಮಿಸ್ ಮಾಡಿಬಿಟ್ಟೋಗಿರ್ತಾರೆ, ಇಲ್ಲ ವಾಟರ್ ಬಾಟಲ್ನೇ ಮಿಸ್ ಮಾಡಿಬಿಟ್ಟೋಗಿರ್ತಾರೆ. ಹಂಗೂ ಮೊನ್ನೆ ದಿನ ನನ್ನ ಮಗಳು ವಾಟರ್ ಬಾಟಲ್ನ ಇಲ್ಲೇ ಬಿಟ್ಬಿಟ್ಟೋಗಿದ್ದು. ಬಂದಮೇಲೆ ಕೇಳಿದೆ, ಅಮ್ಮ ಮರ್ಕೊಂಡು ಹೊಂಟೋಗ್ಬಿಟ್ಟೆ ನಮ್ಮ ಮಾತ್ರದಲ್ಲಿ ಅಂತ ಅಂದ್ಬಿಟ್ಟು ಏನೋ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ನೀರು ಕುಡ್ಕೊಂಡು ಬಂದಿದ್ಲು. ಸೊ ಆವಾಗಿನ ಕಾಲದಲ್ಲಿ 10-12 ಮಕ್ಕಳನ್ನ ದೆಂಗ್ಸಾಕ್ತಿದ್ರು ಫ್ರೆಂಡ್ಸ್. ಇವಾಗ
ನಮಗೆ ಎರಡೆರಡು ಮಕ್ಕಳುಗಳನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಇದು ಮದುವೆಯಾಗಿ ಮಕ್ಕಳಿರುವಂಥ ನಮ್ಮ ಎಲ್ಲ ಹೆಣ್ಮಕ್ಳುಗಳ ಪರಿಸ್ಥಿತಿ, ನಮ್ಮದು ಅಂತ ಮಾತ್ರ ಅಲ್ಲ. ಸೊ ಎಲ್ರಿಗೂ ಸೇರಿಸಿ ಹೇಳ್ತಿರೋದು. ಅದರಲ್ಲೂ ಮಕ್ಕಳುಗಳಿಗೆ ಸ್ಕೂಲ್ ಟೈಮಲ್ಲಿ ನನಗಂತೂ ವಿಡಿಯೋ ಮಾಡ್ಕೊಳಕ್ಕೂ ಆಗಲ್ಲ, ಎಡಿಟ್ ಮಾಡೋಕ್ಕೂ ಆಗಲ್ಲ, ಟೈಮೇ ಸಾಕಾಗಲ್ಲ. ಸೊ ಫ್ರೀ ಟೈಮಲ್ಲಿ ಇದೊಂದು ಚಿಕ್ಕ ಪುಟ್ಟ ಹಾಬಿ ಥರ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಮೊದಲು ಮಕ್ಕಳುಗಳಿಗೆ ರೊಟ್ಟಿ ಮಾಡಿ ಕೊಟ್ಬಿಟ್ಟು ಆಮೇಲಿಂದ ನಮ್ಮ ಹಸ್ಬೆಂಡ್ ಜಮೀನ್ ಹತ್ರ ಹೋಗಿದ್ದಾರೆ. ಅವರೇನಾದರೂ ಊಟ ತೊಗೊಂಡು ಬಾ ಅಂತ ಅಂದರೆ ಅಲ್ಲಿಗೂ ಊಟ ತೊಗೊಂಡು ಹೋಗಬೇಕು. ಇದು ನನ್ನ ಮಗಳಿಗೆ ಪರಿಸರ ದಿನಾಚರಣೆ ಐತಲ್ಲ, ಅವತ್ತು ಪರಿಸರದ ಬಗ್ಗೆ ಪ್ರಬಂಧ ಬರೀರಿ. ಏನೇದು, ಯಾವ ಟಾಪಿಕು? ಜೋರಾಗಿ ಹೇಳೆ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಒಂದು ಟಾಪಿಕ್ ಕೊಟ್ಟಿರಂತೆ ಪ್ರಬಂಧ ಬರೆಯೋಕ್ಕೆ. ಅದರಲ್ಲಿ ನನ್ನ ಮಗಳಿಗೆ ಫಸ್ಟ್ ಪ್ರೈಜು ಅಂತ ಕೊಟ್ಟಾರೆ. ಓಪನ್ ಮಾಡಿರಲಿಲ್ಲ ಅದೇನು ಕೊಟ್ಟಾರೆ ಒಳಗಡೆ ಅಂತ. ಸೊ ಪೆನ್ ಕೊಟ್ಟಾರೆ ಗೈಸ್. ಎಷ್ಟು ಪೆನ್ನವೇ? ಒಂದು ಪ್ಯಾಕೆಟಲ್ಲಿ 5 ಇದ್ದಾವೆ. 10 ಪೆನ್ ಕೊಟ್ಟಾರೆ. ಇನ್ನೇನೋ ನಿನ್ಗೆ ಯೂಸ್ ಆಗತ್ತದೆ ಕೊಟ್ಟಿರೋದು. ಸೊ ಮಕ್ಕಳು ಕೂಡ ಊಟ ತಿಂಡಿ ಎಲ್ಲ ಮುಗಿಸಿ ರೆಡಿ ಆದರು. ನನ್ನ ಮಗ ಮುಂಚೆಗೆ ಹೋಗಲ್ಲಿ ನಿಂತಿದ್ದ, ಇವಳು ಪೆನ್ ಓಪನ್ ಮಾಡ್ತಿದ್ದಲ್ಲ ಫ್ರೆಂಡ್ಸ್, ಹಾಗಾಗಿ ಮನೆ ಹತ್ರನೇ ಕೂತ್ಬಿಟ್ಟಿದ್ಲು. ಅಷ್ಟರಲ್ಲಿ ಸ್ಕೂಲ್ ವ್ಯಾನ್ ಬಂತು. ಇಷ್ಟು ವರ್ಷ ನಮ್ಮ ಮಕ್ಕಳು ನಮ್ಮೂರಲ್ಲೇ ಇರೋವಂಥ ಅನುದಾನಿತ ಸ್ಕೂಲಲ್ಲಿ ಓದ್ತಿದ್ರು. ಅದು ಕಾನ್ವೆಂಟೇ, ಆದರೆ ಅದು ಕನ್ನಡ ಮೀಡಿಯಮು. ಸೊ ನಮ್ಮ ಮಕ್ಳಿಗೂ ಕೂಡ ಸ್ವಲ್ಪ ಇಂಗ್ಲೀಷ್ ಟಚ್ ಸಿಗಲಿ ಅಂತ ಅಂದ್ಬಿಟ್ಟು ಹೋದ ವರ್ಷದಿಂದ ಇಬ್ಬರೂ ಕೂಡ ನಾವಿವಾಗ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೀವಿ. ಸೊ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳುಗಳು ಸ್ಕೂಲ್ಗೆ ಹೋಗೋವರೆಗೂ ಬರೀ ಅವ್ರದ್ದೇ ಕೆಲಸ ಫ್ರೆಂಡ್ಸ್. ನಮಗೆ ಎಲ್ಲಿ ಬಸ್ ಮಿಸ್ ಆಗ್ಬಿಡುತ್ತೋ ಅಂತ. ಇಲ್ಲಿ ನಾವಿರೋ ಕಡೆ ಮಾಮೂಲಿ ಗೌರ್ಮೆಂಟ್ ಬಸ್ಗಳು ಓಡಾಡ್ತವೆ, ಆದರೆ ಅವರು ನಿಲ್ಲಿಸಲ್ಲ. ಸ್ಕೂಲ್ ಮಕ್ಕಳು ನಿಂತಾರೆ, ಕಾಲೇಜ್ ಮಕ್ಕಳು ಇಲ್ಲಿ ನಮ್ಮ ಅಕ್ಕಪಕ್ಕ ಕಾಲೇಜ್ಗೆ ಹೋಗೋ ಮಕ್ಕಳು ಅವರೇ, ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು ಅವರೇ, ಕಾನ್ವೆಂಟ್ಗೆ ಹೋಗೋ ಮಕ್ಕಳು ಅವರೇ. ಆದರೆ ಇಲ್ಲಿ ಸರಿಯಾಗಿ ಬಸ್ ನಿಲ್ಲಿಸಲ್ಲ. ಸೊ ಹಾಗಾಗಿ ಬಸ್ ಮಿಸ್ ಆಗ್ಬಿಡುತ್ತೆ ಅಂತ ಅನ್ನೋ ಆತರದಲ್ಲಿ ನಾವು ನಮ್ಮ ಮಕ್ಕಳುಗಳನ್ನ ರೆಡಿ ಮಾಡಬೇಕು. ಸ್ಕೂಲ್ ಮಕ್ಕಳು ನಿಂತವ್ರೆ, ಕರ್ಕೊಂಡು ಹೋಗ್ಬಿಡೋಣ ಇವತ್ತು ನಾನು ತಂದಿಲ್ಲ ಫ್ರೆಂಡ್ಸ್. ಸುಮ್ಮನೆ ಅಲ್ಪ ಅಡಿಗೆ ಅವರು ಹೋಗ್ತಾ ಇರ್ತಾರೆ, ಮಕ್ಕಳು ಸ್ಟಾಪ್ ಮಾಡಿ ಅಂತ ಕೇಳಿದ್ರು. ಅದೊಂದು ಇಲ್ಲಿ ಬೇಜಾರು ವಿಷಯ. ಆಮೇಲೆ ನೈಟ್ ಹೊತ್ತು ಇವಾಗ ಯಾವಾಗಲೂ ಲೇಡೀಸ್ ಕಲೆ ಆಗಲಿ ಯಾರೇ ಆಗಲಿ ಸ್ವಲ್ಪ ಬರೋದು ಲೇಟ್ ಆದಾಗ ಸಂಜೆ ಹೋಗ್ಬಿಡುತ್ತೆ. ಅವಾಗ ಅವ್ರು ಕೇಳಿರ್ತಾರೆ ಈ ಸಲ ಇಲ್ಲೇನು ಗೇಟ್ ಆಗಿಲ್ಲ ಸರಿ ಅಂತೆಲ್ಲ ಒಬ್ಬೊಬ್ರು ಬಾಯಿ ಬಂದಾಗ ಮಾತಾಡ್ತಾರೆ. ಅದೊಂದು ವಿಚಾರದಲ್ಲಿ ಈ ಕಡೆ ರೂಟು ಬಸ್ ವ್ಯವಸ್ಥೆ ಸರಿ ಇಲ್ಲ ಫ್ರೆಂಡ್ಸ್, ಅದೇ ಬೇಜಾರು ನಮಗೆ. ಇವಾಗ ರೊಟ್ಟಿ ಮಾಡಿದಾಗಿದೆ. ನಮ್ಮ ಯಜಮಾನ್ರು ಜಮೀನ್ ಹತ್ರ ತೊಗೊಂಡು ಊಟನ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಅವರು ಇವಾಗ ಶುಂಠಿಗೆ ಗೊಬ್ಬರ ಹಾಕಕ್ಕೆ ಅಂತ ಹೋಗಿದ್ದಾರೆ. ನಾನು ಮಕ್ಕಳು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಸೊ ಮನೆ ಕೆಲಸ ಇತ್ತಲ್ಲ ಅನ್ನೋ ಕಾರಣಕ್ಕೆ ಉಳ್ಕೊಂಡಿದೆ. ಇವಾಗ ನಾನು ಒಂದು ಸ್ವಲ್ಪ ನೀರೆಲ್ಲ ನೀಡಿಬಿಟ್ಟು ಆಮೇಲಿಂದ ಊಟ ತೊಗೊಂಡು ಜಮೀನ್ ಹತ್ರ ಹೋಗ್ತೀನಿ. ಇವಾಗ ಜಮೀನ್ ಹತ್ರ ಬಂದಿದ್ದೀನಿ. ನಮ್ಮ ಯಜಮಾನ್ರು ಗೊಬ್ಬರ ಹಾಕ್ತಿದ್ದಾರೆ. ನಾನು ಬೆಳಿಗ್ಗೆ ಕರೆಂಟ್ ಆಗಿದ್ದರಿಂದ ಅಲ್ಲೇ ಜಮೀನಲ್ಲಿ ನೀರು ಆನ್ ಮಾಡಿರ್ತಾರೆ ಎನಿ ಟೈಮು. ನಮ್ಮದ್ರಲ್ಲಿಲ್ಲ ಅಂತಂದರೆ ನಮ್ಮ ಪಕ್ಕದ ಜಮೀನವರು ಈ ಥರ ಡ್ರಿಪ್ ಹಾಕಿರ್ತಾರೆ ಫ್ರೆಂಡ್ಸ್ ತೆಂಗಿನ ಗಿಡಕ್ಕೆ. ಸುಮ್ಮನೆ ಯಾಕೆ ಮನೆಯಿಂದ ಹೊತ್ಕೊಂಡು ಹೋಗೋದು, ಅಲ್ಲೇ ಇಟ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಒಂದು ವಾಟ್ರ್ ಬಾಟ್ಲು ತಂದಿದೆ ಖಾಲಿ. ಸೊ ಇಲ್ಲೇ ಇವಾಗ ಇಟ್ಕೊಂಡಿದ್ದೀನಿ ನೀರನ್ನ. ಏನು ಗೊಬ್ಬರ ಹಾಕಾಯ್ತು ಅನ್ನೋ ಖುಷಿಗೋ ಇಲ್ಲ ಊಟ ಬಂತು ಅಂತ ಖುಷಿಗೋ? ನಾನು 3 ರೊಟ್ಟಿ ತೊಗೊಂಡೋಗಿದ್ದೆ, ನನಗೊಂದು ಮತ್ತು ನಮ್ಮ ಮನೆಯವ್ರಿಗೆ 2 ಅಂತ ಅಂದ್ಬಿಟ್ಟು. ನಾನು ನಂದು ಒಂದು ತಿನ್ಕೊಂಡೆ, ಆದರೆ ನಮ್ಮ ಯಜಮಾನ್ರು ಬರೀ 1.5 ಅಷ್ಟೇ ಮಾತ್ರ ತಿಂದಿದ್ರು. ತೊಗೊಂಡೋಗಿ ನಮ್ಮ ನಾಯಿಗೆ ಹಾಕೋಣ ಅಂದರೆ ನಮ್ಮ ನಾಯಿ ರೊಟ್ಟಿ ದೋಸೆ ಈ ಥರದ್ದು ಏನೂ ತಿನ್ನಲ್ಲ ಫ್ರೆಂಡ್ಸ್. ಅದು ಅನ್ನ ಸಾರು ಒಂದೇ ಅಚ್ಚುಕಟ್ಟಾಗಿ ತಿನ್ನೋದು. ಸೊ ನಮ್ಮ ಮೇಕೆಗೆ ಮರಿಗಳಿರ್ತಾವಲ್ಲ ಅವಕ್ಕೆ ಕೊಟ್ಬಿಡ್ತೀನಿ ತೊಗೊಂಡೋಗಿ. ಇವಾಗ ಇದು ನಮ್ಮ ಜಮೀನಿಗೆ ಗಾಡಿ ದಾರಿನ ನಮ್ಮ ಜಮೀನಲ್ಲೇ ಮಾಡ್ಕೊಂಡಿದ್ವಿ. ಅದು ಒಂದು ಸೈಡು ಮೂಲೆಯಲ್ಲಿ ಜಾಗ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಅಲ್ಲೊಂದು ತೆಂಗಿನ ಸಸಿ ನೆಟ್ಟಿ ನೀರು ಹಾಕ್ತಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.